ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ತಾಲೂಕು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವವನ್ನು ಆಚರಿಸಿದರು. ಬಿಜೆಪಿ ಅಣತಿ ಆನಂದ್ ಮಾತನಾಡಿ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ ವಿವೇಕಾನಂದ ಅವರು ಜಯ ಸಾಧಿಸಿರುವುದು ಮೈತ್ರಿಕೂಟಕ್ಕೆ ಶಿಕ್ಷಕರು ನೀಡಿರುವ ತೀರ್ಪಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಜನಪ್ರಿಯ ಆಡಳಿತವನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರುಗಳು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಎಂದರು. ಜೆಡಿಎಸ್ ಮುಖಂಡ ಮರುಗು ಅನಿಲ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮೈಸೂರು ಭಾಗದ ಶಿಕ್ಷಕರುಗಳು ಮತ ನೀಡುವ ಮೂಲಕ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡುವಂತೆ ಪ್ರೋತ್ಸಾಹ ನೀಡಿದ್ದಾರೆ ಎಂದರು. ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿ.ಎನ್. ಬಾಲಕೃಷ್ಣ ಅವರ ಅಭಿವೃದ್ಧಿಯ ಕೆಲಸಗಳನ್ನು ಮೆಚ್ಚಿ ನಮ್ಮ ತಾಲೂಕಿನ ಶಿಕ್ಷಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿದ್ದಾರೆ ಎಂದರು. ಈ ಚುನಾವಣೆಯು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ವೆಂಕಟೇಶ್, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಆನಂದ್ ಕುಮಾರ್, ಮೆಡಿಕಲ್ ವೆಂಕಟೇಶ್, ಮಾಜಿ ಟಿಎಪಿಎಂಎಸ್ನ ಅಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್, ಮರಗೂರು ಸೊಸೈಟಿ ಮಾಜಿ ಅಧ್ಯಕ್ಷರಾದ ಮರಗೂರು ಅನಿಲ್, ನುಗ್ಗೇಹಳ್ಳಿ ಸೊಸೈಟಿಯ ಅಧ್ಯಕ್ಷರಾದ ಹುಲಿಗೆರೆ ಸಂಪತ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಸಿಟಿ ಅಶೋಕ್ ಕುಮಾರ್, ನವೀನ್, ಚೋಳೇನಹಳ್ಳಿ ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ಗನಿವಾಸು, ಪುರಸಭಾ ಸದಸ್ಯರಾದ ಗಣೇಶ್, ರಾಜು, ಜೆಡಿಎಸ್ ಯುವ ಮುಖಂಡರಾದ ಚೋಳೇನಹಳ್ಳಿ ಮಣಿಕಂಠ, ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಶಿಕ್ಷಕ ಮತದ ಬಂಧುಗಳು ಅವರಿಗೆ ನೀಡಿದ್ದಾರೆ ಅಂತ ಹೇಳ್ತಾ, ಈ ಒಂದು ಗೆಲುವು ಮುಂದಿನ ಚುನಾವಣೆಗೂ ಕೂಡ ದಿಕ್ಸೂಚಿ. ನಮ್ಮ ಪಕ್ಷದ ಪರವಾಗಿ ಒಂದು ಒಳ್ಳೆಯ ವಾತಾವರಣ ಇವತ್ತು ನಮ್ಮ ಕುಮಾರಣ್ಣವರು ಮಂಡ್ಯ ಜಿಲ್ಲೆಯಲ್ಲಿ 2,80,000 ಗೆದ್ದಿರೋದು, ನಮ್ಮ ಡಾಕ್ಟರ್ ಮಂಜಣ್ಣವರು ನಮ್ಮ ಕೋಲಾರದಲ್ಲಿ ಗೆದ್ದಿರ್ತಾರೆ. ಇಡೀ ಎನ್ಡಿಎ ಮೈತ್ರಿಕೂಟ, ಮಂಜಣ್ಣವರು ಬೆಂಗಳೂರು ಗ್ರಾಮಾಂತರದಲ್ಲಿ, ಕೋಲಾರದಲ್ಲಿ ಮಲೇಶ್ ಬಾಬು ಎಲ್ಲರೂ ಕೂಡ ನಮ್ಮ ಜೆಡಿಎಸ್ ಮೈತ್ರಿಕೂಟ ಮತ್ತು ಬಿಜೆಪಿ ಮೈತ್ರಿಕೂಟಕ್ಕೆ ಇದೊಂದು ಮತ್ತೆ ಶುಭಾರಂಭ. ಮತ್ತು ಅಲ್ಲೂ ಕೂಡ ಎಸ್.ಎಲ್. ಭೋಜೇಗೌಡರು ಕೂಡ ನೈಋತ್ಯ ಕ್ಷೇತ್ರದಲ್ಲಿ ಅವರು ಕೂಡ ಮುನ್ನಡೆಯಲಿದ್ದಾರೆ, ಈಗಾಗಲೇ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಅವರು